ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸಂಡೇ ವ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಅವತ್ತು ಬೆಳಗ್ಗೆನೇ ಪಾಪುನ ಎಬ್ಬರಿಸ್ಕೊಂಡು ಅವಳು ತುಂಬಾ ಬೇಗನೆ ಎದ್ದುಬಿಟ್ಟಿದ್ಲು. ಹೊರಗಡೆ ಬಂದು ಸೋಫಾ ಮೇಲೆ ಕೂತಿದ್ಲು. ಸೊ ಇನ್ನೇನು ಮಾಡೋಣ ಅಂತಂದ್ಬಿಟ್ಟು ನಾವು ಸ್ವಲ್ಪ ಅವಳಿಗೂ ಕೂಡ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಮಾರ್ನಿಂಗ್ ಹೊತ್ತು ಎಕ್ಸಸೈಸಸ್ ಎಲ್ಲ ಹೇಳ್ಕೊಡೋಣ ಅಂತಂದ್ಬಿಟ್ಟು ಸುಮ್ಮನೆ ಹಾಗೆ ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ಅವಳಿಗೆ ಹೇಳ್ಕೊಡ್ತಾಯಿದ್ದೆ. ಆಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಮೆಂತ್ಯ ಮುದ್ದೆ ಮಾಡಿದ್ವಿ. ಸೊ ಮೆಂತ್ಯ ಅದೇ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಆ ಥರ. ಸೊ ಸ್ವಲ್ಪ ತುಪ್ಪ ಹಾಕ್ಬಿಟ್ರೆ ಅದು ಸ್ವಲ್ಪ ತಿಂದರೂ ಪರವಾಗಿಲ್ಲ, ಒಳ್ಳೆ ಸ್ಟಾಮಿನಾ ಇರುತ್ತೆ. ಸಂಡೇ ಅಲ್ವಾ, ಇನ್ನು ಮಧ್ಯಾಹ್ನ ಮಾಡ್ಕೊಳ್ಳೋಣ ಏನಾದರೂ ಅಡುಗೆನ ಅಂತ ಅಂದ್ಬಿಟ್ಟು ಬೆಳಗ್ಗೆ ಇದರಲ್ಲೇ ಒಂದು ಮುಗಿಸಿದ್ವಿ ಬ್ರೇಕ್ಫಾಸ್ಟ್ನ. ಮೆಂತ್ಯ ಮುದ್ದೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಪಾಪುನೂ ತಿಂತಾಳೆ, ಸ್ವಲ್ಪ ತಿಂದ ಅಷ್ಟೇ ಅವಳು. ಇನ್ನು ಎಲ್ಲರಿಗೂ ಅದೇ ಮಾಡಿದ್ದು, ನಮ್ಮ ಮನೆಯವರು, ನಾನು, ಅತ್ತೆ, ನಮ್ಮ ಪಾಪು ಎಲ್ಲರಿಗೂ ಅದೇ. ಮತ್ತು ಅದ್ರ ಜೊತೆಗೆ ಅವಳಿಗೆ ಸ್ವಲ್ಪ ಯೋಗ ನಾನು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸ್ವಲ್ಪ ಹೆಲ್ತ್ ಇಶ್ಯೂಸು ಏನಾದರೂ ಒಂಚೂರು ಸ್ಟಾರ್ಟ್ ಆಗಿಬಿಡುತ್ತಲ್ವ, ಅದಕ್ಕೇ ಅದನ್ನು ಆದಷ್ಟು ಈಗಲೇ ಕಂಟ್ರೋಲ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ನಾವು ಈಗಲಿಂದನೇ ಒಂದೊಂದು ಸ್ಟೆಪ್ ಮುಂದೆ ತೊಗೋಬೇಕು ಅಂತ ಅಂದ್ಬಿಟ್ಟು. ಸೊ ನಾನು ಮೊದಲು ಮದುವೆಗೆ ಮುಂಚೆ ಮಾಡ್ತಾಯಿದ್ದೆ, ಅದಾದಮೇಲೆ ಬ್ರೇಕ್ ಆಗಿಬಿಟ್ಟಿತ್ತು. ಸೊ ಈಗ ಮತ್ತೆ ಅದನ್ನು ಸ್ವಲ್ಪ ಬಿಗ್ನಿಂಗಿಂದ ಶುರು ಮಾಡ್ತಾಯಿದ್ದೆ. ಎಲ್ಲರದ್ದು ತಿಂಡಿ ಆದಮೇಲೆ ನಾವು ಹೊರಗಡೆ ಹೋದ್ವಿ, ನಾನು, ಮನೆಯವರು ಮತ್ತು ಪಾಪು. ಹೊರಗಡೆ ಹೋಗ್ಬಿಟ್ಟು ಅವತ್ತು ಮಧ್ಯಾಹ್ನಕ್ಕೆ ಫಿಶ್ ತರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಇಲ್ಲಿ ಹೋಗಿ ನೋಡಿದ್ವಿ, ಇಲ್ಲಿ ಆಲ್ರೆಡಿ ಬೇರೆ ಥರ ಇತ್ತು, ಬಟ್ ನಮ್ಗೆ ಇಷ್ಟ ಆಗಲಿಲ್ಲ. ಅದರಲ್ಲಿ ಎಷ್ಟೊಂದು ಥರ ಇರುತ್ತಲ್ವ ಫಿಶಲ್ಲಿ, ಸಾಂಬಾರು ಮಾಡೋಕ್ಕೆ ಮತ್ತು ಫ್ರೈ ಮಾಡೋಕ್ಕೆಲ್ಲ. ಸೊ ಕೆಲವು ಫಿಶ್ಗಳಲ್ಲಿ ಮುಳ್ಳುಗಳು ಜಾಸ್ತಿ ಇರುತ್ತೆ, ನಮ್ಮ ಪಾಪುಗೆ ತಿನ್ನೋಕ್ಕೆ ಕಷ್ಟ ಆಗ್ಬೋದು ಅಂದ್ಬಿಟ್ಟು ಅಲ್ಲಿ ಬೇಡ ಅಂದ್ಬಿಟ್ಟು ಬೇರೆ ಕಡೆ ಹೋಗಿ ತೊಗೊಂಡ್ವಿ. ಸೊ ಅದೇ ಇವತ್ತು ಲಂಚ್ಗೆ ಮತ್ತು ಸಾಂಬಾರು ಮಾಡಿಬಿಟ್ರೆ ಅದೇ ನೈಟ್ ಡಿನ್ನರ್ಗೂ ಅದೇ ಆಗುತ್ತೆ. ಬೇಕಾದರೆ ಒಂದು ಸ್ವಲ್ಪ ಫ್ರೈ ಈ ಥರ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಅಲ್ಲೇ ಎಲ್ಲನೂ ಫಿಶ್ ಎಲ್ಲ ತೊಗೊಂಡು ಮತ್ತು ಏನಾದರೂ ಎಕ್ಸ್ಟ್ರಾ ಅಡಿಷ್ನಲ್ ವಸ್ತುಗಳೇನಾದರೂ ಬೇಕಾದರೆ ಸೊಪ್ಪು ಅದು ಇದು ಎಲ್ಲ ತೊಗೊಂಡು ಹೋಗೋಣ ಅಂತಂದ್ಬಿಟ್ಟು ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಬಿಸಿಲಿತ್ತು ಅಂತ ಅಂದ್ಬಿಟ್ಟು ಅಕ್ಕಿ ಹಾಕಿದ್ವಿ. ಏಕೆಂದರೆ ಸ್ವಲ್ಪ ಇದು ಮಳೆಗಾಲ, ಮಳೆ ಜಾಸ್ತಿ ಬರೋದ್ರಿಂದ ಸೊ ಅದೆಲ್ಲ ಆವಾಗವಾಗ ಹಾರಾಕ್ತಾ ಇರಬೇಕು ಅಂತ ಅಂದ್ಬಿಟ್ಟು ಇದನ್ನು ಹಾರಾಕಿದ್ವಿ. ಅದನ್ನು ಇವಳು ಪಾಪು ಬಂದ್ಬಿಟ್ಟು ಅದನ್ನೆಲ್ಲ ತುಂಬ್ತೀನಿ ಅಂತ ಅಂದ್ಬಿಟ್ಟು ಇಲ್ದಿರೋದೆಲ್ಲ ಚೆಲ್ಲಕ್ಕೆಲ್ಲ ಟ್ರೈ ಮಾಡ್ತಾಯಿದ್ಲು. ಸೊ ಅದಾದಮೇಲೆ ಅದನ್ನು ಅದ್ರ ಪಾಟ್ಗೆ ಅದು ಬಿಟ್ಬಿಟ್ಟು ಅವಳನ್ನ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟು ಸಾಂಬಾರಿಗೆ ಶುರು ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಫಿಶ್ ಸಾಂಬಾರಂತೂ ಎಲ್ಲ ಸಾಂಬಾರುಗಳಿಗಿಂತನೂ ಈಸಿ. ನಾನು ಮೊದಲಂತೂ ಮದುವೆಗೆ ಮುಂಚೆ ಸಾಂಬಾರೇನು ಮಾಡ್ತಿರಲಿಲ್ಲ, ಬರೀ ಫ್ರೈ ಅಂತ ಮಾತ್ರ ಮಾಡ್ತಿದ್ದೆ. ಬಟ್ ಸಾಂಬಾರು ಇಷ್ಟು ಈಸಿನಾ ಅಂತ ಅನ್ನಿಸ್ಬಿಡ್ತು. ನಾವು ಮಾಡೋದು ಪ್ರೊಸೀಜರ್ ಈ ಥರ ಫಿಶ್ ಸಾಂಬಾರಿಗೆ ಬರೀ ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ರುಬ್ಬೋದು ಅಷ್ಟೇ. ಒಗ್ಗರಣೆಗೆ ಒಂದು ಈರುಳ್ಳಿ ಎಣ್ಣೆ ಈರುಳ್ಳಿ ಹಾಕ್ಬಿಟ್ಟು ಮಸಾಲೆ ಹಾಕ್ಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹೆಚ್ಚಿಸ್ಬಿಟ್ಟು ಅದು ಸ್ವಲ್ಪ ತೆಳ್ಳಗಿದ್ರೇ ಚೆಂದ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದು ಕುದಿಯೋ ಟೈಮಲ್ಲಿ, ಚೆನ್ನಾಗಿ ಕುದಿಯೋ ಟೈಮ್, ಹುಣಸೆ ಹುಳಿ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಮೀನು ಬಿಡೋದು ಅಷ್ಟೇ. 5 ನಿಮಿಷ ಸಾಕು, ಮೀನು ಬೆಂದೋಗ್ಬಿಡುತ್ತೆ. ಸೊ ಇಷ್ಟೇ ಒಂದು ಫಿಶ್ ಸಾಂಬಾರ್ದು, ಬಟ್ ಅದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅವಳಿನ್ನೂ ಆಡ್ತಾನೆ ಇದ್ಲು. ಡೋರ್ ತೆಗೆದ್ರೆ ಸಾಕು ಈಚೆ ಹೋಗೋದು, ಇದನ್ನು ಚೆಲ್ಲೋದು, ಬರೀ ಅದೇ ಮಾಡ್ತಾಯಿದ್ಲು. ಅದನ್ನು ಬೇರೆ ತೊಗೊಂಡು ತುಂಬ್ತಾಯಿದ್ಲು. ಸೊ ಇನ್ನು ಮಿಕ್ಕಿದ್ದನ್ನು ಫಿಶ್ ಫ್ರೈ ಈ ಥರ ಅಥವಾ ಶಾಲೋ ಫ್ರೈ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ನಾವು ಉಪ್ಪು ಮತ್ತು ಖಾರ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ವಿ. ಸೊ ಅದನ್ನು ಬೇಕಾದ್ರೆ ನಾವು ಮಧ್ಯಾಹ್ನ ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಂಡ್ರೆ ಆಯಿತು, ಇಲ್ಲ ನೈಟಿಗೆ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು. ಸೊ ಇವತ್ತು ಸಂಡೇ ಎಲ್ಲರ ಮನೇಲೂ ಇದೇ ಪ್ರೊಸೀಜರ್ ಅಂತ ಅನಿಸುತ್ತೆ. ಒಬ್ಬೊಬ್ಬರು ಮಾರ್ನಿಂಗೇ ಮಾಡ್ತಾರೆ, ನಾವು ಮಧ್ಯಾಹ್ನ ಮಾಡಿದ್ವಿ ಅಷ್ಟೇ. ಮನೇಲಿ ಇರೋದೇ ಅವತ್ತೊಂದು ದಿನವೇ ನಾವಿರೋದು. ಸೊ ಏನೇ ಎಕ್ಸ್ಟ್ರಾ ಕೆಲಸಗಳಿದ್ರೂ ಅವತ್ತೇ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಈ ಥರ ಅಕ್ಕಿ ಒಣಗಿಸಿಟ್ಕೊಳ್ಳೋದು ಅಥವಾ ಇನ್ನೇನಾದರೂ ಈಗ ಗಾರ್ಡನಿಂಗ್ ಮೇಂಟೆನೆನ್ಸ್ ಮಾಡೋದಿರ್ಬೋದು, ಅದನ್ನೆಲ್ಲ ನಾವು ಇವತ್ತೇ ಮಾಡಬೇಕು. ಮತ್ತು ಬೇರೆ ಮಾಮೂಲಿ ದಿನಗಳಲ್ಲಿ ನಾವು ಡ್ಯೂಟಿಗೆ ಹೋಗೋದ್ರಿಂದ ಬೆಳಗ್ಗೆ ಹೋದರೆ ರಾತ್ರಿ ಇನ್ನೇನಕ್ಕೂ ಟೈಮ್ ಇರಲ್ಲ ನಮಗೆ. ಟ್ರಾವ್ಲಿಂಗ್ಗೆ ಅಂತಲೇ ಅಷ್ಟು ಟೈಮ್ ಆಗಿಬಿಡುತ್ತೆ. ಸೊ ಆ ಟೈಮಲ್ಲಿ ನಮಗೆ ಏನಾದರೂ ತುಂಬಾ ಸ್ಪೆಷಲ್ಲಾಗಿ ಏನಾದರೂ ಊಟ ಮತ್ತು ಜಾಸ್ತಿ ಟೈಮ್ ತೊಗೊಳತ್ತಲ್ಲ ಅಡುಗೆ ಮಾಡೋಕ್ಕೆ, ಅಂಥವನ್ನೆಲ್ಲ ನಾವು ಸಂಡೇ ಇಟ್ಕೋತೀವಿ. ಫಾರ್ ಎಕ್ಸಾಂಪಲ್ ಈಗ ಏನಾದರೂ ರೊಟ್ಟಿ ತಟ್ಟೋದಿರ್ಬೋದು, ಮತ್ತು ಏನಾದರೂ ಎಣ್ಗಾಯಿ ಗೊಜ್ಜು ರೊಟ್ಟಿ ಆ ಥರ ಮಾಡೋ ಅಂಥವನ್ನೆಲ್ಲ ನಾವು ಸಂಡೇನೇ ಇಟ್ಕೊಳ್ಳೋದು. ಶನಿವಾರ ಈವ್ನಿಂಗು ಫ್ರೀ ಇರ್ತೀವಲ್ವ, ಶನಿವಾರ ಮತ್ತು ಭಾನುವಾರ. ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಮಸಾಲೆ ಮತ್ತು ಹುಣಸೆ ಹಣ್ಣು ಹುಳಿ ಅಷ್ಟೇ. ಕುದಿಯೋ ಟೈಮಲ್ಲಿ ಫಿಶ್ ಬಿಡೋದು ಅಷ್ಟೇ. ನಾವು 3 ಜನ ಅಲ್ವಾ, ನಾನು, ನಮ್ಮ ಮನೆಯವರು, ನಮ್ಮ ಅತ್ತೆ ಮತ್ತು ಪಾಪು 4 ಜನ. ಸೊ ಅದಕ್ಕೋಸ್ಕರ ಸಾಂಬಾರು ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ ನಾನು. ಈ ಫಿಶ್ ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೇ ಚೆಂದ. ಅದನ್ನು ಒಂದಿನ ಬಿಟ್ಟು ತಿಂದ್ರಂತೂ ಇನ್ನೂ ರುಚಿ.
ಹಾಗಂತ ಹೇಳ್ತಾರೆ ಎಲ್ರೂ. ಬಟ್ ನಾವು ಒಂದಿನ ಬಿಟ್ಟು ತಿನ್ನೋ ಅಷ್ಟು ಪೇಷನ್ಸ್ ಇಲ್ಲ ನಮಗೆ, ಆವತ್ತು ಟೈಮೂ ಇರೋಲ್ಲ. ಮಾಡಿದ್ರೆ ಆವತ್ತೇ ಸಂಡೇ ಮಾಡಬೇಕು, ಇಲ್ಲಾಂದರೆ ಮಂಗಳವಾರ ಬುಧವಾರ ಅಷ್ಟೇ ನಾವು ಮಾಡೋದು. ಬೇರೆ ಟೈಮಲ್ಲಿ ನಾವು ಮನೇಲಿ ಏನು ಮಾಡೋಕ್ಕೋಗಲ್ಲ. ಮಂಗಳವಾರ ಬುಧವಾರ ನಾವು ಕಾಲೇಜ್ ಇರೋದ್ರಿಂದ ನಾವು ಅವತ್ತು ಮಾಡೋಕ್ಕಾಗೋದೇ ಇಲ್ಲ. ಈವ್ನಿಂಗ್ ತಂದು ಮಾಡೋಕ್ಕಾಗಲ್ಲ. ಫಿಶ್ ಏನೇ ಇದ್ದರೂ ಬೆಳಗ್ಗೆ ಹೊತ್ತೆ ಫ್ರೆಶ್ ಆಗಿರೋ ಫಿಶ್ಗಳು ಸಿಗೋದು. ಸೊ ಅದರಿಂದ ನಾವು ಸಂಡೇನೇ ಪ್ರಿಫರ್ ಮಾಡೋದು. ನೋಡಿ ಚೆನ್ನಾಗಿ ಹಾಕ್ಬಿಟ್ಟು ಅದನ್ನು 5 ನಿಮಿಷ, ಮ್ಯಾಕ್ಸಿಮಮ್ 5 ನಿಮಿಷ ಸಾಕು, 5 to 6 ಮಿನಿಟ್ಸ್ ಅದು ಚೆನ್ನಾಗಿ ಬೆಂದ್ಕೊಂಡ್ಬಿಡುತ್ತೆ ಅದು ಬೇಗನೆ. ಆಮೇಲೆ ಮಾಮೂಲಿ ಇದು ನಮ್ಮ ಪ್ರೊಸೀಜರು. ಅದು ಎಲ್ಲ ನಾನ್ ವೆಜ್ ಅಡುಗೆ ಏನೇ ಆದರೂ ಅದಕ್ಕೆ ಸ್ವಲ್ಪ ಚಾಕು ಕಾಯಿಸ್ಬಿಟ್ಟು ಹಚ್ಬಿಡೋದು. ಸೊ ಏನಾದರೂ ಒಂಚೂರು ದೃಷ್ಟಿ ಅದು ಇದು ಎಲ್ಲ ಆಗಿದ್ದರೆ ಎಲ್ಲ ಹೋಗುತ್ತೆ ಅಂತ ಅಷ್ಟೇ. ಕಾಲು ಧೂಳೆಲ್ಲ ಆಗಿರುತ್ತಲ್ಲ, ಸುಮ್ಮನೆ ಅದನ್ನು ಕವರಲ್ಲಿ ಈಗ ನಾವು ಹೋದರೆ ಕರೆಕ್ಟಾಗಿ ಅದನ್ನು ಹುಷಾರಾಗಿ ತರ್ತೀವಿ. ಮನೇಲಾದ್ರು ನಮ್ಮ ಮನೆಯವ್ರಿಗೆ ಅವ್ರಿಗೆಲ್ಲ ಹೇಳ್ಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ. ಏನಕ್ಕೆ ಕಾಲು ಧೂಳಾಗುತ್ತೆ ಅವೆಲ್ಲ ಗೊತ್ತಾಗಲ್ಲ, ಎಲ್ಲೆಲ್ಲೋ ಇಟ್ಕೊಂಡು ತಂದುಬಿಡ್ತಾರೆ. ಗಾಡಿ ಓಡಿಸ್ತಾ ಇರ್ತಾರಲ್ಲ ಆವಾಗ ಕಾರಲ್ಲೆಲ್ಲ. ಸೊ ಅದಾದಮೇಲೆ ನೋಡಿ ಇದಕ್ಕೆ ಫಿಶ್ ಫ್ರೈಗೆ ಮಾಡಿಬಿಡೋಣ ಅಂತಂದ್ಬಿಟ್ಟು, ಇದು ಗೋವಾ ಫಿಶ್ ಫ್ರೈ ಅಂತ ಮಾಡ್ತೀನಿ ನಾನು. ಮದುವೆಗೆ ಮುಂಚೆ ಮಾಡ್ತಾಯಿದ್ದೆ ಆ ಥರದ್ದು. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ, ಸೊ ಅದೇ ಒಂಚೂರು ಮಿಕ್ಕಿತ್ತು. ಅದೇ ಒಂಚೂರು ಮಿಕ್ಕಿಸ್ಕೊಂಡು ಅದಕ್ಕೇ ಮೆಣಸು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆ ಹಣ್ಣು ಬೇಕಾದ್ರೆ ಹಾಕ್ಕೋಬೋದು. ಚಕ್ಕೆ ಲವಂಗ ಆಪ್ಷನಲ್ಲು, ಹಾಕಿದ್ರೆ ಚೆನ್ನಾಗಿರುತ್ತೆ, ನೋ ಪ್ರಾಬ್ಲಮ್. ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಇರೋದ್ರಿಂದ ಅದೇನು ಮತ್ತೆ ಏನು ಹಾಕೋಕೆ ಹೋಗ್ಬಾರ್ದು, ಅದರಲ್ಲಿ ರುಬ್ಬಿದ್ದಲ್ವ. ಸೊ ಇದು ಹುಣಸೆಹಣ್ಣು ಹುಳಿ ಸ್ವಲ್ಪ ಬಿಟ್ಕೊಂಡಿದೆ. ಫಿಶ್ ಅಂತಂದಮೇಲೆ ಅದಕ್ಕೆ ಹುಳಿಗೆ ಹುಣಸೆಹಣ್ಣೆ ಸರಿ. ಮೇಲ್ಗಡೆ ಬೇಕಾದರೆ ನಾವು ಇದನ್ನು ನಿಂಬೆಹಣ್ಣು ಹಿಂಡ್ಕೊಬೋದು. ನೋಡಿ ಒಂಚೂರು ಅರಿಶಿನ, ಉಪ್ಪು ಇಷ್ಟು ಹಾಕಿ ಚೆನ್ನಾಗಿ ರುಬ್ಬಿಡೋದು. ಸೊ ಇದನ್ನು ಹಚ್ಚಿಟ್ಬಿಟ್ರೆ ಅದು ಒಳ್ಳೆ ಮಸಾಲೆ ಆಗುತ್ತೆ. ನೋಡಿ ಈ ಥರ ಆಗುತ್ತೆ ಅದು. ಸೊ ಅದಾದಮೇಲೆ ಅದನ್ನು ಫಿಶ್ಗೆ ಚೆನ್ನಾಗಿ ಸವರಿಟ್ಬಿಟ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಚೆನ್ನಾಗಿ ಅದು ಒಳ್ಳೆ ರೀತಿ ಮ್ಯಾರಿನೇಟ್ ಆಗುತ್ತೆ. ಸೊ ಅದಾದಮೇಲೆ ನೀವು ಹಂಗೆ ಬೇಕಾದರೂ ಶಾಲೋ ಫ್ರೈ ಮಾಡ್ಬೋದು, ಇಲ್ಲಾಂದ್ರೆ ಒಬ್ಬೊಬ್ಬರು ಅಕ್ಕಿ ತರಿ ಉದುರಿಸ್ತಾರೆ, ಒಬ್ಬೊಬ್ಬರು ರವೆ ಉದುರಿಸ್ತಾರೆ, ಏನು ಬೇಕಾದರೂ ಮಾಡ್ಬೋದು. ಯಾವುದು ಆಪ್ಷನಲ್, ಏನು ಅದ್ರ ಮೇಲ್ಗಡೆ ಕೋಟಿಂಗ್ ಏನು ಬೇಕಾದರೂ ಮಾಡ್ಕೋಬೋದು. ನಾನು ಶಾಲೋ ಫ್ರೈ ಮಾಡ್ತಾಯಿದ್ದರಿಂದ ಏನು ಅಂಥದ್ದೇನು ಬೇಡ, ಏನು ಅಂಟ್ಕೊಳ್ಳೋ ಅಂಥದ್ದು. ಈಗ ಕಬಾಬ್ ಮಾಡೋಂಗಿದ್ರೆ ನಾವು ಮೊಟ್ಟೆ ಹೊಡೆದು ಹಾಕ್ಬಿಟ್ಟು ಕಬಾಬ್ ಪೌಡ್ರ್ ಹಾಕ್ತೀವಲ್ವ, ಸೊ ಆ ಥರ ಮಾಡ್ಕೋಬೋದು. ನಾನು ಫುಲ್ ಡೀಪ್ ಆಯಿಲ್ ಫ್ರೈ ಬೇಡ ಅಂತ ಅಂದ್ಬಿಟ್ಟು, ಏಕೆಂದರೆ ಈಗ ಮೊದಲೇ ಎಲ್ರಿಗೂ ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ವೆಯ್ಟ್ ರಿಡ್ಯೂಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೇ ಶಾಲೋ ಫ್ರೈ ಮಾಡೋಣ ಅಂತ. ನೋಡಿ ರೆಡ್ ಮೀಟ್ಗಿಂತ ಫಿಶ್ ಒಳ್ಳೆಯದು. ಇದರಲ್ಲಿ ಯಾವುದೇ ಕಾರಣಕ್ಕೂ ಫ್ಯಾಟ್ ಅಂಶಗಳು ಜಾಸ್ತಿ ಇರೋಲ್ಲ, ಅಂದರೆ ಕೆಟ್ಟ ಫ್ಯಾಟ್ ಬರೋಲ್ಲ. ರೆಡ್ ಮೀಟಲ್ಲಿ ಮಟನ್ ತೊಗೊಬಂದ್ಬಿಟ್ರೆ ಅದರಲ್ಲಿರುತ್ತೆ. ನೋಡಿ ನಾನು ಸ್ವಲ್ಪ ಅಕ್ಕಿ ತರಿ ಇತ್ತು ಮನೇಲಿ, ಅಕ್ಕಿ ಉಪ್ಪಿಟ್ಟು ಯೂಸ್ ಮಾಡ್ತೀವಲ್ಲ ಆ ಥರದ್ದು, ಅದನ್ನು ಸುಮ್ಮನೆ ಲೈಟಾಗಿ ಉದುರಿಸ್ದೆ. ಏನಕ್ಕೆ ಅಂತಂದರೆ ಅದು ಸ್ವಲ್ಪ ನಾವು ಮಸಾಲೆ ಏನು ಹಾಕಿರ್ತೀವಿ ಅದನ್ನು ಸ್ವಲ್ಪ ಅಂಟ್ಕೊಳ್ಳಿ ಮತ್ತು ಕ್ರಿಸ್ಪಿನೆಸ್ ಬರಲಿ ಅಂತ ಅಂದ್ಬಿಟ್ಟು. ಸೊ ಅದು ಸ್ವಲ್ಪ ಅಕ್ಕಿ ತರಿ ಯೂಸ್ ಮಾಡ್ಬೋದು, ಇಲ್ಲ ಒಬ್ಬರು ರವೆ ಯೂಸ್ ಮಾಡ್ತಾರೆ, ಏನು ಬೇಕಾದರೂ ಮಾಡ್ಬೋದು, ಚೆನ್ನಾಗಿರುತ್ತೆ, ಏನಿಲ್ಲ. ರವೆ ಅಂದರೆ ಸ್ವಲ್ಪ ಹಾರ್ಡ್ ಫೀಲ್ ಆಗುತ್ತೆ, ಇದು ಅಷ್ಟೇನು ಹಾರ್ಡ್ ಆಗೋಲ್ಲ, ಒಂದು ಲೆವೆಲ್ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಅದನ್ನು ಮಾಮೂಲಿ ತವ ಮೇಲೆ ಹಾಕ್ಕೊಳ್ಳೋದು. ನಾನು ಕಬ್ಬಿಣದ ತವ ಹುಡುಕ್ತಾ ಇದೆಲ್ಲ ಮೇಲಿಟ್ಬಿಟ್ಟಿದ್ರು ಅನಿಸುತ್ತೆ, ಅದಕ್ಕೆ ಮಾಮೂಲಿ ತವ ಯೂಸ್ ಮಾಡ್ತೀವಲ್ಲ ದೋಸೆಗೆ, ಅದನ್ನೇ ಹಾಕ್ತೆ. ಇಲ್ಲಾಂದರೆ ನಮ್ಮಲ್ಲಿ ಒಂದು ಕಬ್ಬಿಣದ ತವ ಇದೆ, ಸೊ ಅದನ್ನೇ ಅದರಲ್ಲಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅದು ಅಮ್ಮನ ಮನೆಯಿಂದ ಕೊಟ್ಟಿದ್ರು, ಅದು ನಮ್ಮಮ್ಮ ಕೊಟ್ಟಿದ್ರು, ನಂತರ ಇಲ್ಲ ಅಂದ್ಬಿಟ್ಟು. ನಮ್ಮಮ್ಮ ಆ್ಯಕ್ಚುಲಿ ಅದರಲ್ಲಿ ಚಪಾತಿ ಮಾಡ್ಕೋದ್ರಲ್ಲಿ ದೋಸೆ ಮಾಡು, ಇದರಲ್ಲೇ ಚಪಾತಿ ಮಾಡಿಬಿಟ್ರೆ ದೋಸೆ ಚೆನ್ನಾಗಿದ್ದಾಳಲ್ಲ ಅಮ್ಮ ಕೊಟ್ಟಿದ್ರು. ಬಟ್ ನಮ್ಗೆ ಅಷ್ಟು ಪೇಷನ್ಸ್ ಇಲ್ವಲ್ಲ, ಅದು ಮೇಲಿಟ್ಬಿಟ್ಟೆ. ಅದು ಯಾವಾಗ ಮೇಲಿಟ್ವಿ ಅಂತಲೇ ಗೊತ್ತಿಲ್ಲ. ಸೊ ಈಗೆಲ್ಲ ಆಲ್ ಇನ್ ಒನ್ ಇದೊಂದರಲ್ಲೇ ನಡೀತಾ ಇರೋದು. ಇದೇ ಒಂದು ಲೆವೆಲ್ಗೆ ಆದ ತಕ್ಷಣ ಇದನ್ನೇ ಚಪಾತಿಗೆ ಇಟ್ಕೊಂಡು ಇನ್ನು ಹೊಸದು ಯಾವುದಾದ್ರು ತಂದುಬಿಟ್ಟು ದೋಸೆಗೆ ಇಟ್ಕೊಳ್ಳೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಎಷ್ಟೇ ಸ್ಪೇಸ್ ಇದ್ದರೂ ಅಡುಗೆ ಮನೇಲಿ ನಮಗಂತೂ ಸಾಕಾಗಲ್ಲ. ಎಷ್ಟೇ ಜಾಗ ಇದ್ದರೂ, ಎಷ್ಟೇ ದೊಡ್ಡ ಮನೆ ಇದ್ರೂ ಅಡುಗೆ ಮನೆ ಇನ್ನೂ ಒಂಚೂರು ದೊಡ್ಡದಿರಬೇಕಿತ್ತು ಅಂತ ಅನಿಸುತ್ತೆ. ಏಕೆಂದರೆ ಎಲ್ಲ ವಸ್ತುಗಳನ್ನೂ ನಾವು ಆರ್ಗನೈಸ್ಡಾಗಿ ಇಟ್ಕೋಬೇಕು ಅಂತಂದರೆ, ಇವಾಗ ತವಾಗಿವ ಅವೆಲ್ಲ ಇಡಬೇಕು ಅಂತಂದರೆ ಇನ್ನೊಂದಿಗೆಲ್ಲಾದರೂ ಜಾಗ ಇರಬೇಕು. ಬಟ್ ನಾವು ಅದು ಇರೋದ್ರಲ್ಲಿ ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀವಿ. ನೋಡಿ ಆಯಿಲ್ ಎಷ್ಟು ಬೇಕಷ್ಟು, ನಾನು ಒಂದು ಸ್ವಲ್ಪ ಶಾಲೋ ಥರನ ಮಾಡಿದೆ, ತುಂಬ ಡ್ರೈಯೂ ಇರಬಾರ್ದು ಮತ್ತು ಜಾಸ್ತಿ ಆಯಿಲು ಇರಬಾರ್ದು ಅಂತಂದ್ಬಿಟ್ಟು ಒಂದು ಚೂರು ಹಾಕ್ಬಿಟ್ಟು ಲಾಸ್ಟಲ್ಲಿ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕ್ಬಿಟ್ಟು ಮೇಲೆ ಹಾಕ್ಬಿಡೋಣ ಆಯಿಲು. ಆಮೇಲೆ ಎಕ್ಸಸ್ ಆಯಿಲೆಲ್ಲ ಕೆಳಗಡೆ ಬರುತ್ತಲ್ವ, ಆಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಂಬಿಡೋಣ ಅಂದ್ಬಿಟ್ಟು. ನಾನು ಎಷ್ಟು ಆಯಿಲ್ ಕಂಟ್ರೋಲ್ ಮಾಡ್ಬೋದು ಅಷ್ಟು ನಾನು ಮಾಡ್ತೀನಿ. ಬಟ್ ಮನೇಲಿ ಹಿಂಗೆ ಮಾಡ್ತೀವಿ, ಬಟ್ ಹೊರಗಡೆ ಹೋದ ತಕ್ಷಣ ಇನ್ನೇನೋ ಒಂದು ವಸ್ತು ತೊಗೋತೀವ ತಿನ್ನೋಕ್ಕೆ, ಸೊ ಅಲ್ಲಿ ನಾವು ಏನು ಕಂಟ್ರೋಲ್ ಮಾಡಿರ್ತೀವಿ ಎಲ್ಲ ಹೋಗುತ್ತೆ. ಸೊ ಆ ಥರ ನಾವು ಮನೇಲಿ ಕಂಟ್ರೋಲ್ಡ್ ಆಗಿರಬೇಕು, ಹೊರಗಡೆನೂ ಕೂಡ ಸ್ವಲ್ಪ ಲಿಮಿಟೆಡಾಗಿ ಇದು ಮಾಡಬೇಕು.
ಬಟ್ ನಾನು ಆ ವಿಷಯವಾಗಿ ಸ್ವಲ್ಪ ಕಂಟ್ರೋಲ್ಡಾಗಿ ಮಾಡಿಬಿಟ್ಟಿದ್ದೀನಿ. ಹೊರಗಡೆ ಹೋದಾಗ 2 ಬಿರಿಯಾನಿ ತೊಗೊಳ್ಳೋ ಜಾಗದಲ್ಲಿ 1 ತೊಗೊಂಡು ಶೇರ್ ಮಾಡ್ಕೊಳ್ಳೋದು, ಬೇಕು ಅಂದರೆ ಹಾಫ್ ಬಿರಿಯಾನಿ ರೈಸ್ ತೊಗೊಳ್ಳೋದು. ಈ ಥರ ನಾನು ಟೆಕ್ನಿಕ್ಸ್ ಫಾಲೋ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಬಿಟ್ಟರೆ ಬೇಕಾದ್ರೆ ಎಷ್ಟು ಬೇಕಾದರೂ ತಿಂತೀವಿ ಅಂತ ಅಂಬೋದು ಹೊರಗಡೆ ಆ ಥರ ಆಗಿಬಿಡುತ್ತೆ ನೋಡಿ. ಆಮೇಲೆ ಕರ್ಬೇವಿನ ಸೊಪ್ಪು ಬರೀ ಆಯಿಲಲ್ಲಿ ಹಾಕ್ಕೊಂಡು ನೀರು ಹಾಕಿ ಎಷ್ಟು ಬೇಕಷ್ಟು ಆಯಿಲ್ ಹಿಡಿದಿರುತ್ತೆ, ಮೇಲ್ಗಡೆಯಿಂದ ಎತ್ಕೊಬಿಡೋದಲ್ವ, ಮಿಕ್ಕಿದ ಆಯಿಲೆಲ್ಲ ಹಂಗೆ ತವ ಮೇಲೆ ಇರುತ್ತೆ ನೋಡಿ. ಇದೇನೇ ಫಿಶ್ ತವಾ ಶಾಲೋ ಫ್ರೈ. ಅಲ್ಲಿ ಚೆನ್ನಾಗಿತ್ತು, ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ ಆವಾಗಲೇ ಊಟಕ್ಕೆ ಕೂತಿದ್ವಿ ನಾವು. ಸೊ ಅವಾಗ ಒಂದೊಂದು ಫಿಶ್ ಫ್ರೈ ಹಾಕ್ಕೊಂಡು ಮಾಮೂಲಿ ಅನ್ನ ಸಾಂಬಾರು, ಫಿಶ್ ಸಾಂಬಾರು ಹಾಕ್ಕೊಂಡು ತಿಂದ್ವಿ. ನಮಗೆ ವೆರೈಟೀಸ್ ಜಾಸ್ತಿ ಇದ್ದಷ್ಟು ನಮಗೆ ಮುಖ ಕೊಡ್ದಂಗೆ ಆಗುತ್ತೆ, ನಮ್ಗೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಅದಕ್ಕೆ ನಾವು ಫಿಶ್ ಮಾಡಿದಾಗ ಬೇರೆ ಇನ್ನೇನೂ ತರೋಲ್ಲ, ನಾನು ಎಗ್ನೂ ಮಾಡಲ್ಲ ನಾನು. ಯಾಕೆಂದರೆ 3-4 ವಸ್ತುಗಳು ಫಿಶ್ಶು ಅದು ಇದು ಚಿಕನ್ ಎಲ್ಲ ಮಾಡಿದಾಗ ನಮಗೆ ಒಂಥರ ಏನೂ ತಿನ್ನೋಕ್ಕಾಗಲ್ಲ, ಹಂಗೆ ಅನಿಸ್ಬಿಡುತ್ತೆ. ಮತ್ತು ತಿಂದಿದ್ದು ತುಂಬ ಹೆವಿ ಅನಿಸ್ಬಿಡುತ್ತೆ. ಸೊ ಏನೇ ತಿಂದರೂ ರುಚಿಯಾಗಿ ಸ್ವಲ್ಪ ತಿಂದ್ರೂ ಅದು ನಮಗೆ ಜೀರ್ಣ ಶಕ್ತಿ ಎಷ್ಟಿದೆ ಆ ಥರ ಇರಬೇಕು. ನಮ್ಗದು ಜೀರ್ಣ ಆಗಿ ನಮ್ಮ ಬಾಡಿಗೆ ಹೋಗಬೇಕು, ಆ ಥರ ಇರಬೇಕು. ಸುಮ್ಮನೆ ಇರೋ ಬರೋದೆಲ್ಲ ತಿಂದ್ಬಿಟ್ಟು ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕಿಂತ ಎಷ್ಟು ಬೇಕಷ್ಟು ಲಿಮಿಟೆಡ್ ಫುಡ್ಡು, ಕ್ವಾಂಟಿಟಿಗಿಂತ ಕ್ವಾಲಿಟಿ ನೋಡಿಕೊಂಡು ಮಾಡಬೇಕು ಅನ್ನೋದು ನನ್ನ ಒಂದು ಪಾಲಿಸಿ. ಅದಕ್ಕೇ ನಮ್ಮ ಮನೆಯವರು ಮಟನ್ ತೊಗೊಂಬರೋಣ ಅಂದರು, ನಾನು ಫಿಶ್ ತರಿಸ್ದೆ. ಫಿಶ್ ಆದರೆ ಮಕ್ಕಳಿಗೆ ಎಲ್ರಿಗೂ ಒಳ್ಳೆಯದು, ಬುದ್ಧಿವಂತಿಕೆಗೆ ಎಲ್ಲರೂ. ಅದಕ್ಕೇ ಕೇರಳ ಸೈಡ್ ಅಂತೂ ಆಲ್ಮೋಸ್ಟ್ ಫಿಶ್ನೇ ಯೂಸ್ ಮಾಡೋದು. ಅದಕ್ಕೆ ನೋಡಿ ಅಲ್ಲಿ ಯಾವ ಥರ ಅಲ್ಲಿ ಓದೋಂಥವ್ರ ಸಂಖ್ಯೆ, ಸ್ಟೂಡೆಂಟ್ಸ್ಗಳೆಲ್ಲ ಎಷ್ಟು ಚೆನ್ನಾಗಿ ಓದ್ತಾರೆ, ಅಲ್ಲಿಂದ ಇಲ್ಲಿಗೆ ಬಂದು ಓದ್ತಾರಲ್ಲ ಆ ಥರ. ಸೊ ಇವಳು ಪಾಪು ಏನಿಲ್ಲ, ಫಿಶ್ಗೆ ಏನು ಆಟ ಮಾಡಲ್ಲ, ಚೆನ್ನಾಗಿ ತಿಂತಾಳೆ. ಸೊ ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿದ್ದು ಎದ್ಬಿಟ್ಟು, ಸಂಡೇ ಅಲ್ವಾ ಸ್ವಲ್ಪ ರೆಸ್ಟ್ ಮಾಡಿ ಎದ್ಬಿಟ್ಟು, ಅದಾದಮೇಲೆ ಈವ್ನಿಂಗು ಕಾಫಿ ಬದಲು ಒಂಚೂರು ಕೀರನ್ನೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಾಲು ಕೀರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನಮ್ಮ ಮನೆಯವರು ಇದ್ರಲ್ಲ, ಎಲ್ಲರೂ ಇದ್ರಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ನಿನ್ನ ಅಡುಗೆ ತಿಂದಿನೇ ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಸಣ್ಣ ಆಗೋಕ್ಕೆ ಆಗ್ತಿಲ್ಲ ಅಂತಂತಾರೆ. ಆದರೆ ಏನು ಮಾಡೋಕ್ಕಾಗಲ್ಲ, ನಾವು ಒಬ್ಬೊಬ್ಬರು ಟೇಸ್ಟ್ ಚೆನ್ನಾಗಿ ಮಾಡಲ್ಲ ಅಂತ ಕಂಪ್ಲೇಂಟ್ ಇರುತ್ತೆ, ನಾವು ಚೆನ್ನಾಗಿ ಮಾಡಿದ್ರೇ ಕಂಪ್ಲೇಂಟ್ ಆಗ್ಬಿಟ್ಟಿದೆ. ಸೊ ಅದನ್ನು ಎಷ್ಟು ಬೇಕಷ್ಟು ನೋಡಿ, ಎಷ್ಟು ಲಿಮಿಟೆಡಾಗಿ ತಿನ್ನಬೇಕಷ್ಟೇ ತಿನ್ನಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ರುಚಿಗೆ, ಬಟ್ ಅದನ್ನೇ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ಒಂದು ಸಂಡೇ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್.